ಕಳ್ಳ ಸಿಕ್ಕಿಬಿದ್ದ ಕತೆ. ಒಬ್ಬ ಕಳ್ಳ ಪ್ರತಿದಿನ ರಾತ್ರಿ ಒಂದು ಮನೆಯಲ್ಲಿ ಕಳ್ಳತನ ಮಾಡುತ್ತಿದ್ದ. ಆದ್ರೆ ಅಲ್ಲಿ ಯಾವುದೇ ಬೆಲೆ ಬಾಳುವ ವಸ್ತುಗಳು ಸಿಗುತ್ತಿರಲಿಲ್ಲ. ಹೀಗೆ ಕೆಲವು ದಿನ ಕದ್ದ ನಂತರ, ಅಪ್ಪಾ, ಇಲ್ಲಿ ಕದಿಯೋಕೆ ಏನೂ ಇಲ್ಲಪ್ಪಾ, ಸುಮ್ನೆ ಪ್ರತಿದಿನ ಬರೋದು ಹೋಗೋದು ಅಷ್ಟೇ ಎಂದು ಮನಸ್ಸಿನಲ್ಲಿಯೇ ಗೊಣಗಿಕೊಳ್ಳುತ್ತಿದ್ದ. ಆದರೆ ಕಳ್ಳತನ ಮಾಡುವುದನ್ನು ಮಾತ್ರ ನಿಲ್ಲಿಸಲಿಲ್ಲ. ಒಂದು ದಿನ ಆ ಕಳ್ಳತನ ಮಾಡುತ್ತಿದ್ದ ಮನೆಗೆ ಅದರ ಮಾಲೀಕರು ಬಂದರು. ಕಳ್ಳನನ್ನು ಹಿಡಿಯಲು ಮಾಲೀಕರು ಒಂದು ತಂತ್ರ ಮಾಡಿದರು. ಒಂದು ಕಾಗದದಲ್ಲಿ, ನಿನ್ನ ಕಳ್ಳತನದ ಬಗ್ಗೆ ನಮಗೆ ಗೊತ್ತಾಗಿದೆ, ನೀನು ಕದ್ದು ಹೋಗುವಾಗ ನಮ್ಮ ಮನೆಯ ಬಾಗಿಲಿನಲ್ಲಿ ಒಂದು ಸಣ್ಣ ಕಡತ ಸಿಕ್ಕಿದೆ, ಅದರಲ್ಲಿ ನಿನ್ನ ವಿವರವಿದೆ ಎಂದು ಬರೆದು ಕಳ್ಳತನ ಮಾಡುತ್ತಿದ್ದ ಜಾಗದಲ್ಲಿ ಇಟ್ಟರು. ಮರುದಿನ ರಾತ್ರಿ ಕಳ್ಳ ಎಂದಿನಂತೆ ಕದಿಯಲು ಬಂದ. ಆ ಕಾಗದವನ್ನು ನೋಡಿದ ತಕ್ಷಣ, ಅಯ್ಯೋ, ಇವರು ನನ್ನನ್ನು ಹಿಡಿದುಬಿಟ್ಟರು ಎಂದು ಗಾಬರಿಯಾದ. ನಂತರ ತಾನು ಕದ್ದಿದ್ದ ವಸ್ತುಗಳನ್ನಲ್ಲದೆ ತನ್ನ ಚಪ್ಪಲಿ, ಟವೆಲ್, ಹೀಗೆ ತಾನು ಆ ಮನೆಯೊಳಗೆ ತಂದಿದ್ದ ಸಣ್ಣಪುಟ್ಟ ವಸ್ತುಗಳನ್ನು ಹುಡುಕಿ ಜೋಪಾನವಾಗಿ ತೆಗೆದುಕೊಂಡು ಅಲ್ಲಿಂದ ಹೊರಟ. ಮರುದಿನ ಬೆಳಗ್ಗೆ ಮಾಲೀಕರು ಬಾಗಿಲು ತೆರೆದು ನೋಡಿದಾಗ ಕಾಗದದ ಜೊತೆಗೆ ಕಳ್ಳ ತಂದಿದ್ದ ಅವನ ಚಪ್ಪಲಿ, ಟವೆಲ್ ಇತ್ಯಾದಿ ವಸ್ತುಗಳು ಅಲ್ಲೇ ಬಿದ್ದಿದ್ದವು. ಕಳ್ಳ ಏನೇನೂ ಕದಿಯದೆ ತನ್ನ ವಸ್ತುಗಳನ್ನು ಅಲ್ಲೇ ಬಿಟ್ಟು ಓಡಿಹೋಗಿದ್ದ. ಮಾಲೀಕರು ನಕ್ಕು ಸುಮ್ಮನಾದರು. ಅಂದಿನಿಂದ ಆ ಮನೆಯಲ್ಲಿ